ಬಳ್ಳಾರಿ ನಗರವನ್ನ ಮುಗಿಸ್ಕೊಂಡು ಈಗ ಹೊಸಪೇಟೆ ನಗರಕ್ಕೆ ಎಂಟ್ರಿ ಆಗ್ತಾ ಇದೀವಿ. ನೋಡೋಣ ಹೊಸಪೇಟೆಯಲ್ಲಿ ಜನ ಯಾರನ್ನ ಕ್ಷೇತ್ರಪತಿ ಮಾಡ್ತಾರೆ, ಕೇಳೋಣ, ಮಾತಾಡ್ಸೋಣ, ಬನ್ನಿ. ಯಾರು ಎಲೆಕ್ಷನ್ ಗೆಲ್ತಾರೆ? ಸರ್ ಮೋದಿ ಸರ್. ಮೋದಿನಾ? ಸರ್ ಬಿಜೆಪಿ ಪಕ್ಕ ಸರ್. ನೀವೇನಂತೀರಿ? ಬಿಜೆಪಿ ಸರ್. ಬಿಜೆಪಿ ಯಾಕೆ? ಇಲ್ಲಿರೋದೇ ಬಿಜೆಪಿ ಸರ್. ಯಾರು ಬರ್ತಾರೆ ಸರ್ ನಿಮ್ಮ ಏರಿಯಾದಲ್ಲಿ, ಬಳ್ಳಾರಿಯಲ್ಲಿ? ತುಕಾರಾಮ್ ಅವ್ರು ಅಂತ. ನೀನಂತ್ಯಾ? ತುಕಾರಾಮ್ ಬರ್ತಾರ? ಯಾಕೆ ಬಿಜೆಪಿ ಬರಲ್ವೇನಾ? ನಮಗೆ ಬಿಜೆಪಿ ಇಷ್ಟನೇ ಸರ್, ಬಟ್ ಏನಂದ್ರೆ ಮತ್ತೆ ಚೇಂಜ್ ಕೇಳ್ತಾರೆ ಜನ ಈಗ ಅಲ್ಲಿ ಸಂಡೂರವ್ರು ಬಿಟ್ಕೊಡಂಗಿಲ್ಲ ಸರ್ ಅವರು. ತುಕಾರಾಮ್ ಅವರು ಅಂತ ಫೈಟರ್ ಅಲ್ಲ. ತುಕಾರಾಮ್ ಒಳ್ಳೆ ಫೈಟರ್ ಅಲ್ಲ. ಇವರು ಶ್ರೀರಾಮುಲು ಪರ ಇಲ್ವಾ? ಹೆಂಗಿದೆ ಎಲೆಕ್ಷನ್? ಬಿಸಿ ಇಲ್ಲ? ಮಾಮೂಲಿ ಎಷ್ಟು ಬಿಸಿ ಐತೆ ಅದು ಹಂಗ ಬಿಸಿ ಐತೆ. ಈ ಬಿಸಿಲಷ್ಟೇ ಆ ಬಿಸಿನೂ ಇದೆ. ಓಕೆ, ಈ ಬಾರಿ ಇಲ್ಲಿಯ ಜನ ಯಾರು ವೋಟ್ ಕೊಡಬಹುದು? ಮೋಸ್ಟ್ಲಿ ಮೋದಿ. ಎಲೆಕ್ಷನ್ ಹತ್ರ ಬಂತು, ಈ ಸರಿ ಯಾರು ಗೆಲ್ತಾರೆ? ಯಾರು ಗೆಲ್ಬಹುದು? ಮೋದಿಯವರೇ ಗೆಲ್ತಾರೆ ಸರ್. ಮೋದಿಯವರೇ ಗೆಲ್ಲೋದು. ನೀವು? ನಾವು ಮೋದಿಯವರಿಗೆ. ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಹೆಲ್ತ್ ಮಿಕ್ಸ್ ನಿಮಗೋಸ್ಕರ ಕೊಡ್ತಾ ಇದ್ರೆ, ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಪನ್ ಆಗಿ ಹೇಳ್ಬೇಕೇನು ಸರ್? ಓಪನ್ ಆಗಿ ಹೇಳ್ಬೇಕು, ಮುಚ್ಕೊಂಡು ಹೇಳಕ್ಕಾಗತ್ತಾ? ಹೇಳಿ ಸರ್. ಬಿಜೆಪಿ ಬೆಂಬಲ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಹತ್ತಿಸ್ಕೊಳ್ತೀರಾ? ಇಳಿಸ್ತೀರಾ? ಹೌದು ಸರ್. ಬಿಜೆಪಿ ಹತ್ತಿಸ್ಕೊಳ್ತೀರಾ? ಹೌದು ಸರ್. ಯಾಕಂದ್ರೆ ಕೆಲಸಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ಬಿಜೆಪಿ ಬೇಕು ಸರ್. ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ, ಅವ್ರಿಗೆ ಗೊತ್ತಾ ಸರ್ ಯಾರು ಗೆಲ್ಬಹುದು? ಮೋದಿಗೆ ಇರ್ಬೇಕು ಸರ್. ನೀವು ಯಜಮಾನ್ರು ಮೋದಿಗೆ ಹಾಕ್ಬೇಡ ಅಂದ್ರೆ ಆಗ್ತಾರೆ. ಅಕಸ್ಮಾತ್ ನಿಮ್ಮ ಯಜಮಾನ್ರು ಅಂದ್ರು ನಾನು ಹಾಕ್ತಂತ ಲತಾ ಈ ಸರಿ ಯಾರಿಗೂ ಹಾಕ್ಬೇಡ, ಇವ್ರಿಗೆ ಹಾಕಿ ಓಟು ಅಂದ್ರೆ ಅವಾಗ ಏನ್ ಮಾಡ್ತೀವಿ? ಇಲ್ಲ, ನಾನು ಮೋದಿಗೆ ಹಾಕ್ತೀನಿ. ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಲತಾ ಅವರೇ. ಥ್ಯಾಂಕ್ ಯು ಮೇಡಮ್. ವೋಟ್ ಮಾಡಿದ್ಯಾ ಯಾವತ್ತಾದ್ರೂ? ಇಲ್ಲ ಸರ್, ಮಾಡಿದ್ಯಾ? ಮಾಡಿಲ್ಲ. ವೋಟೇ ಮಾಡಿಲ್ವಾ? ಯಾಕೆ? ID ಕಾರ್ಡ್ ಇದ್ದಿಲ್ಲ, ಅಪ್ಲೈ ಮಾಡಿದ್ದೇನೆ ಸರ್. ಈ ಇಯರ್ ಅಪ್ಲೈ ಈ ವರ್ಷ ವೋಟ್ ಮಾಡ್ತೀಯಾ? ಈ ವರ್ಷ ವೋಟ್ ಗ್ಯಾರಂಟಿ ಮಾಡ್ತೀನಿ ಸರ್. ಫಸ್ಟ್ ವೋಟ್ ಮಾಡ್ತಾ ಇದೀಯಾ? ಈ ಸರಿ ಹೊಸಪೇಟೆಯಲ್ಲಿ ಯಾರು ಬರ್ತಾರೆ? ಬಿಜೆಪಿ ಬರಬೇಕು ಸರ್. ಈ ಸರಿ ಯಾರು ಬರ್ತಾರೆ? ಅಲ್ಲಿ ಬಿಜೆಪಿ ಬರ್ತಾರೆ. ಬಿಜೆಪಿನ? ಬಸವರಾಜ್ ಡಾಕ್ಟರ್. ಯಾರು? ಡಾಕ್ಟರ್ ಬಸವರಾಜ್. ಕರ್ನಾಟಕದಲ್ಲಿ ಬಿಜೆಪಿ ಜಾಸ್ತಿ ಬರ್ತಾ, ಕಾಂಗ್ರೆಸ್ ಜಾಸ್ತಿ? ಬಿಜೆಪಿ ಜಾಸ್ತಿ ಬರ್ತಾರೆ. ಏನೋ ಮಾಡ್ತೀವಿ ಹೊಸಪೇಟೆಯಲ್ಲಿ? ಅಪ್ಪು ಸ್ಟ್ಯಾಚು ನೋಡಕ್ ಬಂದಿದೆ. ಅಪ್ಪು ಸ್ಟ್ಯಾಚು ನೋಡಿದ್ಯಾ? ಬಾರಲ್ಲ, ನಮಗ್ ತೋರ್ಸಲ್ಲ. ನೀನೇ ಒಮ್ಮೆ ನೋಡಕ್ ಬಂದಿದ್ಯಾ? ಅಪ್ಪು ಸ್ಟಾರ? ಸರಿ, ಯಾರೋ ಬರ್ತಾರೆ ಎಲೆಕ್ಷನ್? ಇನ್ಯಾರು ಬರ್ತಾರೆ ಸರ್? ನಮ್ಮ ನರೇಂದ್ರ ಮೋದಿಜಿ ಅವರು. ಹೌದಾ? ಏನ್ ಖುಷಿ ನೋಡಿ ನಿಮ್ಗೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಬರ್ತಾರೆ. ಅವರೇ ಬರ್ತಾರೆ ಸರ್. ದೇಶದ ಅಭಿವೃದ್ಧಿಗಾಗಿ ಮತ್ತು ದೇಶದ ರಕ್ಷಣೆಗಾಗಿ, ಮತ್ತೆ ನಮ್ಮ ಹಿಂದುತ್ವಕ್ಕಾಗಿ ಅವ್ರು ಬಿಟ್ರೆ ಇನ್ಯಾರು ಸರ್? ಅವರೇ ಬರಬೇಕು, ಬಂದೇ ಬರ್ತಾರೆ. ವೋಟ್ ಮಾಡ್ತೀಯಾ? ಯಾರು ಮಾಡ್ತೀಯ ಸರಿ? ನೀವು ಯಾವ್ದಕ್ಕೆ ಮಾಡ್ತೀರಿ? ನಾನು ವೋಟಿಂಗ್ ಇಷ್ಟ ಇಲ್ಲ ನನಗೆ. ಯಾರು ಬರ್ಬೇಕು ಈ ಸರಿ ಎಲೆಕ್ಷನ್? ಈ ಸಲ ಎಲೆಕ್ಷನ್ ಯಾರು ಬರ್ಬೇಕಂದ್ರೆ ನಮ್ಮೂರಿನ MLA ತುಕಾರಾಮ್ ಬರ್ಬೇಕು. ಯಾರು ನಿಮ್ಮೂರು MLA? ತುಕಾರಾಮ್. ತುಕಾರಾಮ? ತುಕಾರಾಮ್ ಗೆಲ್ತಾರಾ? ನೀವೇನು ಬಿಜೆಪಿಗೆ ಇದು ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ನಾನು ನಿನ್ ಪಕ್ಷ. ನೀನ್ ಯಾರಿಗೆ ಕೆಲ್ಸ ಅದಕ್ಕೆ ನಾನು ಹೇಳು, ಯಾವ್ದು ಕೊಟ್ ಮಾಡಿ? ನಾನು ಕಾಂಗ್ರೆಸ್ಗೆ ಹಾಕ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ನವರು ಒಳ್ಳೆ ಒಂದು ಹೆಲ್ತ್ ಮಿಕ್ಸ್ ಅನ್ನು ಕೊಡ್ತಾ ಇದ್ದಾರೆ. ಇದನ್ನ ಕುಡೀರಿ, ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಇದ್ದಾರೆ. ಏನ್ ನಿಮ್ಮ ಹೆಸರು ಅಂತ ಹೇಳಿದ್ರಿ? ಅಂಜನಪ್ಪ. ಇದು ನಿನ್ಗೋಸ್ಕರ. ಯಾರು ಗೆಲ್ಬೋದು ಈ ಸರಿ? ಶ್ರೀರಾಮ್ ಗೆಲ್ತೇನೆ. ಶ್ರೀರಾಮ್ ಗೆಲ್ತಾರೆ ಗ್ಯಾರಂಟಿನಾ? ಅಷ್ಟೊಂದು ಕಾನ್ಫಿಡೆಂಟ್? ಹೌದು. ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ವೀರಮ್ಮ ಅಂತ. ವೀರಮ್ಮ, ಎಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ಈ ಬಿಸಿಲಲ್ಲಿ? ಇಲ್ಲ ಸರ್, ನಾವು ತೋರ್ಸ ಆಸ್ಪತ್ರೆ ಬಂದಿದ್ವಿ. ಈ ಸರಿ ಲೋಕಸಭಾ ಎಲೆಕ್ಷನ್ ನಡೀತದೆ, ಯಾರು ಗೆಲ್ತಾರೆ? ಮುಂದಿನ ಪೀಳಿಗೆಗೆ ಮೋದಿ ಬಂದ್ರೆ ಚೆನ್ನಾಗಿ. ಎಲೆಕ್ಷನ್ ಬಿಸಿ ಜೋರಿದೆ. ಯಾವ್ದು ಯಾವ ಕಡೆ ಜಾಸ್ತಿ ಬಿಸಿಲಿದೆ? ಯಾವ ಕಡೆ ಅಂತ ಹೇಳಕ್ ಆಗಲ್ಲ. ನಿಮ್ ಪ್ರಕಾರ ಯಾವ ಕಡೆ ಬಿಸಿಲು ಜಾಸ್ತಿ ಹೊಡಿತಾ ಇದೆ? ಬಿಜೆಪಿ. ಸೆಕೆಂಡ್ ವೋಟಿಂಗ್? ಫಸ್ಟ್ ವೋಟಿಂಗ್. ಯಾರು ವೋಟ್ ಮಾಡ್ತೀಯಾ? ಬಿಜೆಪಿ. ಬಿಜೆಪಿ ಗೆಲ್ತಾರಾ? ಬಿಜೆಪಿ ಯಾಕೆ? ಯಾಕಂದ್ರೆ ಅವರು ದೇಶ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅವರು ಪ್ಲಾನ್ ಮಾಡ್ತಿದ್ರೆ, ಆದರೆ ಕಾಂಗ್ರೆಸ್ ಯಾವ ಆ್ಯಂಗಲಲ್ಲೂ ಆ ಥರ ನಂಗೆ ಕಾಣಿಸಿಲ್ಲ. ಸೊ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾರು ಗೆಲ್ತಾರೆ ಸರಿ? ಯಾರು ಗೆದ್ರೇನು ಸರ್? ಒಳ್ಳೇದಾಗ್ಬೇಕಷ್ಟೇ. ಏನ್ ಒಳ್ಳೇದ್ ಮಾಡ್ಬೇಕಮ್ಮ? ಜನಗಳಿಗೆ ಒಳ್ಳೇದಾಗ್ಬೇಕಲ್ಲ ಸರ್. ಜನಗಳಿಗೆ ಏನ್ ಒಳ್ಳೇದ್ ಮಾಡ್ಬೇಕು? ಜನಗಳಿಗೆ ಏನೇನು ಅವ್ರ ಕಷ್ಟಕ್ಕೆ ಏನೇನು ಬೇಕಾಗಿದೆ ಅದು ಕಷ್ಟ ಏನಿದೆ ಹೇಳಮ್ಮ ಜನಗಳದು? ಕಷ್ಟ ಎಲ್ಲರಿಗೂ ಇದ್ದೇ ಇದೆಯಲ್ಲ ಸರ್, ಬಡವರಿಗೆ ಅಂತ ಮಾಡ್ಬೇಕು ಸರ್. ಏನ್ ಈ ತರ ಬಡವರಿಗೆಲ್ಲ ಕೆಲಸ ಮಾಡೋರು ಯಾರು? ಮೋದಿ ಸರ್. ಮೋದಿ ಸರ್. ನೀವೇನಂತೀರಾ ಸರ್? ಮೋದಿಜಿ. ನಿಮ್ ಪ್ರಕಾರ ಯಾವ್ದು ಬರ್ಬೇಕು? ಬಿಜೆಪಿನೇ ಬರ್ಬೇಕು. ಬಿಜೆಪಿ ಯಾಕೆ? ಕಾಂಗ್ರೆಸ್ ಬಂದ್ರೆ ಇವಾಗ ಸೆಕೆಂಡ್ ಪಾಕಿಸ್ತಾನ ನಮ್ಮ ಕರ್ನಾಟಕನೇ ಆಗ್ಬಿಡುತ್ತೆ. ಓಕೆ, ಆದ್ರಿಂದ ಬಿಜೆಪಿ ಬರ್ಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ಹೇಳಿದಾರೆ ಅವರು. ಮತ್ ನಾಳೆ ದೇಶದೊಳಗೆ ಏನ್ ಹೇಳ್ಬೋದಲ್ಲ ಅವರು. ಪಾಕಿಸ್ತಾನ ನಮ್ಮ ನುಗ್ಗಿ ಹೊಡೆದ್ರು ಇವ್ರು ಏನು ಕೇರ್ ಮಾಡೋದಿಲ್ಲ ಕಾಂಗ್ರೆಸ್ದವರು. ಅದೇ ಬಿಜೆಪಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಎಲ್ಲ ಮಾಡಿದ್ರು ಅವರು. ಅದಕ್ಕೋಸ್ಕರ ನಾವು ಬಿಜೆಪಿಗೆ ವೋಟ್ ಮಾಡೋದು. ಯಾರು ನಿಂತವ್ರು ಬಿಜೆಪಿಗೆ? ಬಿಜೆಪಿಗೆ ಶ್ರೀರಾಮುಲು ಅವರು. ಈ ಸರಿ ದೇಶಕ್ಕೆ ಯಾರ ಆಡಳಿತ ಬರ್ಬೋದು? ನಮಗೆ ಮೋದಿ ಬಂದ್ರೇನೆ ಬೆಸ್ಟ್. ಮೋದಿ ಬರ್ಬೇಕಾ ಸರ್? ನಮಗೆ ಮೋದಿನೇ ಬೆಸ್ಟ್. ಮೋದಿನಾ? ಜೈ ಮೋದಿ. ಮೋದಿ ಸರ್. ಜೈ ಮೋದಿ. ಹೌದು. ಹೊಸಪೇಟೆಯಲ್ಲಿ ಯಾರು ಗೆಲ್ತಾರೆ ಸರ್? ಹೊಸಪೇಟೆಲಿ ಅಂದ್ರೆ ಈಗ ಶ್ರೀರಾಮುಲು ಅವ್ರು ನಿಂತ್ಕೊಳ್ತಾ ಇದ್ದಾರೆ. ಓಕೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಾಗುತ್ತಲ್ಲ. ಶ್ರೀರಾಮುಲುಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಏನಂತೀರಿ ನೀವು? ಸಪೋರ್ಟ್ ಮಾಡ್ತೀವಿ ಸರ್. ಸಪೋರ್ಟ್ ಮಾಡ್ತೀರಾ? ಈ ಬಾರಿ ಹೊಸಪೇಟೆನಲ್ಲಿ
ಶ್ರೀರಾಮುಲು ಅವ್ರಿಗೆ ಮಾಡ್ತೀವಿ ಸರ್ ಸಪೋರ್ಟ್. ಮತ್ತೆ ಇವಾಗ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಿಗೆ ನಾವೇನು ಮಾಡೋಣ ಸರ್, ನೀವು ಹೇಳ್ರಿ. ಹೌದಲ್ಲ, ಇವಾಗ ಆಲ್ರೆಡಿ ಸರ್ ಹೇಳಂಗಿಲ್ಲ ನಾವು, ನಮ್ಮ ಪರಿಸ್ಥಿತಿ ಯಾರ ಮುಂದೆ ಸಾಲ ಸಂಬಂಧ ಮಾಡ್ಕೊಂಡು ಆಟೋ ಮಾಡ್ಕೊಂಡಿರ್ತೀವಿ ಸರ್. ಹೌದು, ಹೌದಾ, ಅದನ್ನ ಬಾಡಿಗೆ ಬರೋರು ಕೂಡ ಹೋಗಿ ಕೆಡಿಸಿಟ್ಟು ಕುಂತ್ಕೊಂಡಾರಲ್ಲ ಸರ್. ಬಸ್ ಫ್ರೀ ಎಲ್ಲ ಫ್ರೀ ಬಸ್ ಹೊರಟೋಗ್ತಾರೆ, ಹೌದು ಸರ್. ಆಟೋ ಹತ್ತದೆಲ್ಲ ಯಾರು ಯಾರು ಹತ್ತಾರ ಸರ್? ಅಲ್ಲೆಲ್ಲಿದ್ದಾನೆ ಬಂದಿರ್ತೀವಿ, ಇನ್ನು ಇವ್ರಿಗೆ ದುಡ್ಡು ಕೊಟ್ಟೇನೋ ಹೋಗ್ಬೇಕು, ನಡ್ಕೊಂಡು ಹೋಗ್ಬಿಡ ಅನ್ಬಿಡು, ವಾಕಿಂಗ್ ಹಾಕತ್ತಂತಾರ ಸರ್. ಅಯ್ಯಯ್ಯ. ಹೌದು ಸರ್, ಮೊದ್ಲಿಗನಾದ್ರೂ ನಾವು 800,000 ರೂಪಾಯಿ ಮನೆಗೆ ಹೋಯ್ತಾ ಇದ್ವಿ. ಸಾಲ ಮಾಡಿ ಎಲ್ಲ ಮಾಡಿ ಮಾರಿ ಈಗ ಹೋಟ್ಲಾಗ ಕೆಲಸ ಮಾಡ್ತೀವಿ. ಆಟೋ ಮಾರಿ ಹೋಟೆಲ್ ಕೆಲಸ ಮಾಡ್ತಾ ಇದೀರಿ, ಏನಪ್ಪ ಪರಿಸ್ಥಿತಿ ಹಿಂಗಾಗೋಯ್ತು? ಈಗೆಲ್ಲ ಈಗ ಫ್ರೀ ಇದ್ದಾಗ ಏನು ಮಾಡ್ತೀವಿ ಸರ್, ನೆಕ್ಸ್ಟ್ ಆಟೋದವ್ರುಗಳೆಲ್ಲ ನಾವೆಲ್ಲ ಮೊನ್ನೆ ನಾವು ಆಲೋಚನೆ ಮಾಡಿರೋದು, ಆಟೋ ಮಾರ್ಬಿಟ್ಟು ಯಾವ್ದಾದ್ರು ದೊಡ್ಡೂರಿಗೆ ಹೋಗ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಂತೀನಿ, ಇಲ್ಲ ಹೊರ ರಾಜ್ಯಗಳಿಗೆ ಬೇರೆ ಕೆಲ್ಸಕ್ಕೆ ಕೇಳಕ್ಕಂತ ಟ್ರೈ ಕೂಡ ಮಾಡ್ತಾ ಇದೀವಿ ಸರ್. ನೀವು ನಂಬ್ತಾ ಇದ್ರಲ್ಲ ಗೊತ್ತಿಲ್ಲ, ಕರ್ನಾಟಕದಾಗ ನಮಗೆ ಇಂಥ ಪರಿಸ್ಥಿತಿ ಬರ್ತೈತೆ ಅಂತ ನಾವು ಅನ್ಕೊಂಡಿದ್ದೀವಿ. ವೋಟಿಂಗ್ ಎಲ್ರಿ? ಯಾವ ಊರವ್ರಿ ನೀವು? ಇಲ್ಲೇ ವಿಜಯನಗರ ಡಿಸ್ಟ್ರಿಕ್ಟ್. ವಿಜಯನಗರ ಡಿಸ್ಟಿಕಾ? ಎಲೆಕ್ಷನ್ ಬಂದಿದೆ ಗೊತ್ತಾ? ಗೊತ್ತು ಸರ್, ಎಲ್ಲ ವೋಟ್ ಮಾಡ್ತೀರಾ? ಮಾಡ್ತೀವಿ. ಈ ಸರಿ ಯಾರು ಗೆಲ್ತಾರೆ ಹೊಸಪೇಟೆಯಲ್ಲಿ? ಯಾರು ಗೆಲ್ತಾರೆ ಗೊತ್ತಿಲ್ಲ, ಯಾರು ಗೆಲ್ಬೇಕು? ಆಬ್ವಿಯಸ್ಲಿ ಮೋದಿ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಯಾವ ಪಕ್ಷ ಬಂದ್ರೆ ಹೊಸಪೇಟೆಗೆ ಒಳ್ಳೇದಾಗುತ್ತೆ? BJPಗೆ 10 ವರ್ಷದ ಆಡಳಿತದಲ್ಲಿ ಯಾವುದೇ ರೀತಿಯ ಗ್ಯಾರಂಟಿಗಳು ಅಂದ್ರೆ ಮೋದಿ ಗ್ಯಾರಂಟಿ ಬಿಟ್ಟರೆ ಜನರಿಗೆ ತಲುಪುವಂಥ ಯಾವ ಗ್ಯಾರಂಟಿಗಳು ಇಲ್ಲ. ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಬಂದರೆ ಸರಿ ಅನ್ನಿಸ್ತದೆ. ಓಕೆ, ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಹೆಲ್ತ್ ಮಿಕ್ಸ್ ಅನ್ನು ಕೊಡ್ತಾ ಇದ್ದಾರೆ ತಮಗೋಸ್ಕರ. ನನ್ನ ಪ್ರಕಾರ ಹೊಸಪೇಟೆಯಲ್ಲಿ ನಮ್ಮ ಆನಂದ್ ಸಿಂಗ್ ಯಾರಿಗೆ ಸಪೋರ್ಟ್ ಮಾಡ್ತಾರ ನಾವು ಅವರಿಗೆ ಸಪೋರ್ಟ್ ಮಾಡೋದು. ಆನಂದ್ ಸಿಂಗ್ ಯಾರಿಗೆ ಸಪೋರ್ಟ್ ಮಾಡವ್ರೆ? ಹುಲಿ ಹುಲಿ? ಅದೇ ಗೊತ್ತಿಲ್ಲಪ್ಪ. ಏನೇನೋ ಮಾತಾಡ್ತಿದ್ದಿಲ್ಲ. ಶ್ರೀರಾಮುಲು ಹುಲಿ, ಶ್ರೀರಾಮುಲು ಹುಲಿ ಗೆಲ್ತಾರೆ. ಯಾಕಂದ್ರೆ ಹೇಳ್ರಿ, ಕೆಲಸ ನೀಟಾಗ ಮಾಡ್ತಾನ ಯಾರು? ಶ್ರೀರಾಮುಲ. ಇನ್ನೊಂದು ಫಸ್ಟ್ ಆಫ್ ಆಲ್ ನಾವು ಮೆಚ್ಚಿರೋದು ಅಂದ್ರೆ ಇಡೀ ಇಂಡಿಯಾಗೆ ಮಾತ್ರ ಆನಂದ್ ಸಿಂಗ್ MLA ಅಂದ್ರೆ ಏನನ್ನೋದು ತೋರಿಸ್ಕೊಟ್ಟಾನ. ಓಕೆ, ಅವನಿಗೆ ಒಂದೇ ನಾವು ನೋಡಿದ್ರಲ್ಲ ಕಾರ್ಯಕ್ರಮ, ಏನಿಸ್ತು ನಮ್ಮ ಈ ಕಾರ್ಯಕ್ರಮ? ಇವತ್ತಿನ ಬಳ್ಳಾರಿ ಮತ್ತು ವಿಜಯನಗರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಜನ ಯಾರನ್ನ ಆರಿಸ್ತಾ ಇದ್ದಾರೆ ಕ್ಷೇತ್ರಪತಿಯಾಗಿ ಅಂತ ನೋಡಿದ್ದೀರಾ. ಮತ್ತೆ ಸಿಗೋಣ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.